ಹಲೋ ಗಾಯ್ಸ್, ನಾವು ಈಗ ಟ್ರಿಪ್ ಪ್ಲ್ಯಾನ್ ಮಾಡಕತ್ತೀವಿ. ಎಲ್ಲಿ ಅಂದ್ರೆ ಗುಲ್ಬರ್ಗಾದಿಂದ ಕೋಸ್ಟಲ್ ಏರಿಯಾ, ಕರ್ನಾಟಕದ ಕೋಸ್ಟಲ್ ಏರಿಯಾ ಮಾಡ್ಬೇಕಂತ ಮಾಡೀವಿ. ಎಲ್ಲೆಲ್ಲಿ ಫಸ್ಟಿಗೆ ಕಲಬುರಗಿಯಿಂದ ಶಿರ್ಸಿ ಹೋಗೋದು. ಶಿರ್ಸಿ ಹೋಗಿ ಯಾಣ, ಗೋಕರ್ಣ, ಹೊನ್ನಾವರ, ಯಾಣ ಹಾಂ. ಸೊ ನಮ್ಮ ಪ್ಲ್ಯಾನಿಂಗ್ ನಡಕತ್ತದ. ಪ್ಲ್ಯಾನಿಂಗ್ ಹೆಂಗೆ ನಡೆದ ಅಂದ್ರೆ ಎರಡೆರಡು ಮೊಬೈಲ್ ಇಲ್ಲಿ ನೋಟ್ಬುಕ್ಕ ನೋಡ್ರಿ. ಸದ್ಯಕ್ಕೆ ಗುಲ್ಬರ್ಗಾದಿಂದ ಶಿರ್ಸಿ 427 ಕಿಲೋಮೀಟ್ರ್ ಐತಿ. ಹೆಂಗಂದ್ರೆ ಈಗ ಗುಲ್ಬರ್ಗಾದಿಂದ ಬಿಜಾಪುರದಿಂದ ಬೆಳಗಾವಿ, ಹುಬ್ಳಿ, ಶಿರ್ಸಿ 427 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ಫಸ್ಟ್ ವಿಸಿಟ್ ನಮ್ಮದು. ಆಮೇಲೆ ಅಲ್ಲಿಂದ ಮಾಗೋಡು ಫಾಲ್ಸ್ ಹೋಗ್ಬೇಕಂದ್ರೆ ಉಲ್ಟಾ ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಸೊ ಅದು ಆಪ್ಷನ್ ಸಿಗ್ತೀವಿ, ಹೋದ್ವಿ ಇಲ್ಲದ್ರಿಲ್ಲ, ಅದಕ್ಕೆ ಪ್ರಕರಣ ಹಾಕಿದ್ದೀವಿ. ಆಮೇಲೆ ಯಾಣ ಅಲ್ಲಿಂದ 60 ಕಿಲೋಮೀಟ್ರ್ ಐತಿ ಶಿರ್ಸಿದಿಂದ. ಆಮೇಲೆ ಗೋಕರ್ಣದಿಂದ ಪ್ಲ್ಯಾನ್ ಮಾಡಾಕ್ತೀವಿ ನೋಡ್ರಿ. ಗೋಕರ್ಣ ಟು ಹೊನ್ನಾವರ ಎಷ್ಟು ಕಿಲೋಮೀಟ್ರ್ ಐತಿ? 52 ಕಿಲೋಮೀಟರ್ಸ್ ಐತಿ. ಈಗ ಪ್ಲ್ಯಾನ್ ಮಾಡತ್ತೀವಿ ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳ್ರಿ. ಹಾಂ, ಅಕ್ಕ ಹಚ್ಚ್ರಿ. ನಮ್ಮ ಅಪ್ಪ ಕಾಲ್ ಮಾಡಿದ್ರು ಅಂತ ಹೇಳಿ ಅವ್ರು ಕಾಲ್ ಪಿಕ್ ಮಾಡಿ ಮಾತಾಡಿದ್ವಿ. ಸೊ ಲೆಟ್ಸ್ ಗೋ. ನೋಡ್ರಿ, ಇಲ್ಲಿ ಶಿರ್ಸಿಯಿಂದ ಮಾಗೋಡು ಫಾಲ್ಸ್ ಹೋಗ್ಬೇಕಂದ್ರೆ ಉಲ್ಟಾ ಹೋಗ್ಬೇಕಾಗುತ್ತೆ. ಈಗ ನೋಡ್ರಿ, ಇಲ್ಲಿ ಶಿರ್ಸಿ ಇಲ್ಲೇ ಐತಿ, ಮಾಗೋಡು ಮೇಲ್ಗಡೆ ಐತಿ. ಸೊ ಯಾಣ ಇರೋದು ಇಲ್ಲಿ. ನಾವು ಈಗ ಬರೋದು ಹುಬ್ಳಿಯಿಂದ ಬರ್ತೀವಿ. ಬಟ್ ಈ ಕಡೆ ಬರ್ಬೋದು, ಫಸ್ಟಿಗೆ ಮಾಗೋಡೆ ನೋಡಿ ಆಮೇಲೆ ಈ ಕಡೆ ಶಿರ್ಸಿಗೆ ಬರ್ಬೋದು. ಬಟ್ ತುಂಬ ಸುತ್ತಾತೈತಿ, ಮುಂದೆ ನೋಡೋ ಪ್ಲೇಸ್ಗಳು ನೋಡೋದಾಗೋದಿಲ್ಲ ನಮ್ಗೆ. ಅದಕ್ಕೆ ಮಾಗೋಡು ನೋಡಿದ್ವಿ, ಇಲ್ಲಾಂದ್ರೆ ಇಲ್ಲ. ಸೊ ಅಲ್ಲಿಂದ ಶಿರ್ಸಿಯಿಂದ ಯಾಣ, ಆಮೇಲೆ ಹೊನ್ನಾವರ ಆಗನ ಮುರುಡೇಶ್ವರ ಆಗನ ಸಾಗರ ಆಗನ ಕುಂದಾಪುರ ಆಗನ ಉಡುಪಿ, ಶೃಂಗೇರಿ, ಆಮೇಲೆ ಸಿಗಂದೂರ್ಗ ಬ್ರಿಡ್ಜ್ ಹೋಗ್ಬೇಕಂತೇಳಿ ನೋಡು. ಹಿಂಗೆ ಇದು ಮಾಡೋದು. ಹೊನ್ನಾವರ ಇಷ್ಟು ಮಸ್ತ್ ಅಂದ್ರೆ ಈಗ ನಂಗೆ ಅಲ್ಲಿ ನಡ್ಕೋತ ಹೋಗೋದು ಕಾಡಿನಾಗ ಧರ್ಮಸ್ಥಳ ಆಗಲ್ಲ, ಯಾಕಂದ್ರೆ ಧರ್ಮಸ್ಥಳ ದೂರ ಆಗ್ಬಿಡ್ತಾವೆ. ಕೊಲ್ಲೂರು, ಜೋಗ್ ಫಾಲ್ಸ್, ಶಿರ್ಸಿ, ಗೋಕರ್ಣ, ಮುರುಡೇಶ್ವರ, ಧರ್ಮಸ್ಥಳ ಈ ಕಡೆ. ಉಡುಪಿಯಿಂದ ಹಿಂಗೆ ಶೃಂಗೇರಿಗೆ ಹೋಗ್ಬೋದು. ಧರ್ಮಸ್ಥಳಕ್ಕೆ ಹೋಗಿ ಹಿಂಗೆ ಬಂದ್ಬೇಕಾಗ್ತದೆ. ಅದೇ ಈ ಕಡೆ ಶೃಂಗೇರಿಗೆ ಹೋಗಿ, ಈ ಕಡೆ ಶೃಂಗೇರಿಗೆ ಹೋಗಿ ಅದು ಶಿರ್ಸಿ ಮಾಡ್ಕೊಂಡು ಇದು ನೋಡ್ಕೊಂಡು ಸೀದಾ ಹೊಳ್ಳಿ ಹುಬ್ಬಳ್ಳಿಗೆ ಬರೋದು. ಏನಾಗುತ್ತೆ ಏನು ಹೇಳಿ ಪ್ಲ್ಯಾನ್ ಮಾತ್ರ ಮಾಡೀವಿ. ಸೊ ನೋಡೋಣ, ನಮ್ಮ ಪ್ಲ್ಯಾನ್ನ 28ನೇ ತಾರೀಕಿಗೆ ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ.